ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕೊಟ್ಟಿರೋ ವಿಚಾರ ಬಂದುಬಿಟ್ಟು ಕನ್ನಡ ಬಿಗ್ ಬಾಸ್ ಸೀಸನ್ 2 OTT ಬರ್ತಾ ಇದೆ ಅಂತ ಮೋಸ್ಟ್ ಆಫ್ ದ ಮೆಂಬರ್ಸ್ಗೆ ಗೊತ್ತಿದೆ. ಆದರೆ ಡೇಟ್ ಇನ್ನೂ ಫಿಕ್ಸ್ ಮಾಡಿಲ್ಲ. ಮೋಸ್ಟ್ಲಿ ಮೇ ಅಲ್ಲಿ ಬರ್ಬೋದು ಅಂತ ನ್ಯೂಸ್ ಎಲ್ಲ ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಯಾವ ಕಂಟೆಸ್ಟೆಂಟ್ಸ್ ಬರ್ಬೋದು, ಯಾರು ಬಂದರೆ ಚೆನ್ನಾಗಿರುತ್ತೆ ಅಂತ ವೀಡಿಯೋಸ್ ಮಾಡ್ತಾ ಇದ್ದೀನಲ್ಲ, ಅದರಲ್ಲಿ ಇವತ್ತು ಒಬ್ಬ ವ್ಯಕ್ತಿ ಬಗ್ಗೆ ಡಿಸ್ಕಸ್ ಮಾಡಕ್ಕೆ ಹೋಗ್ತಿದ್ದೀನಿ. ಆ ವ್ಯಕ್ತಿನ ಯಾರು ಅಲ್ಲ, ಮಧುಗೌಡ ಅಂತ. ಈ ಹೆಸರು ಕೇಳಿದ ತಕ್ಷಣನೇ ಮೋಸ್ಟ್ ಆಫ್ ದ ಮೆಂಬರ್ಸ್ಗೆ ಗೊತ್ತಾಗಿರುತ್ತೆ ಯಾರು ಮಧುಗೌಡ ಅಂದರೆ ಅಂತ. ಒಂದು ಬೇಸಿಕ್ ಟಿಕ್ ಟಾಕ್ ಮಾಡಿಕೊಂಡು ಆ ಜರ್ನಿ ಶುರು ಮಾಡಿದ್ದು. ಯಾರಿಗೂ ಗೊತ್ತಿರಲಿಲ್ಲ ಅನಿಸುತ್ತೆ ಟಿಕ್ ಟಾಕ್ ಬಂದಾಗ ವೀಡಿಯೋ ಮಾಡ್ತಿರ್ಬೇಕಾದ್ರೆ ಅದರಿಂದ ಇವತ್ತು ಇಷ್ಟು ಅಮೌಂಟ್ ಗಳಿಸ್ಬೋದು ಅಂತ. ನನಗೂ ಗೊತ್ತಿರಲಿಲ್ಲ. ಬೇಸಿಕಲಿ ಈಗಲೇ ನಾನು ಕೂಡ ಸೋಷಿಯಲ್ ಮೀಡಿಯಾಗೆ ಅಷ್ಟೊಂದು ಎಕ್ಸ್ಪೋಸ್ ಆಗ್ತಿರೋದು. ಸೊ ಅವರು ಆ ಥರ ಟಿಕ್ ಟಾಕ್ ಮಾಡಿಕೊಂಡು ಟಿಕ್ ಟಾಕ್ ಬ್ಯಾನ್ ಆದಮೇಲೆ ಜನ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ಗೆ ಶಿಫ್ಟ್ ಆಗಿದ್ದು. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಆ ಥರನೇ ಪೋಸ್ಟ್ ಮಾಡಿಕೊಂಡು ಮಿಲಿಯನ್ ಅನ್ಸುತ್ತೆ, ಒಂದು ಸಾವಿರ ಗಟ್ಟಲೆ ಫುಲ್ ಫಾಲೋವರ್ಸ್ ಎಲ್ಲ ತೊಗೊಂಡು ಒಂದು ರೀಲ್ಸ್ ಹಾಕ್ಕೊಂಡು ಅದರಿಂದನೂ ಕೂಡ ಅರ್ನ್ ಮಾಡಿಕೊಂಡು ಒಂದು ಪ್ರಮೋಷ್ನಲ್ ವೀಡಿಯೋಸ್ ಚಿಕ್ಕದಾಗೆ ಬೆಳೀತಾ ಬಂದವರು ಮಧುಗೌಡ ಅವರು. ಈಗ ಅಂದರೆ ತುಂಬ ಫೇಮಸ್ ಆಗಿದ್ದಾರೆ. ಸ್ಟಾರ್ಟಿಂಗಲ್ಲಿ ನಿಖಿಲ್ ಮತ್ತು ನಿಶಾ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ, ನಿಶಾ ಬ್ಲಾಗ್ಸ್ ಅಂತ ಏನೋ. ಸೊ ಅವ್ರ ಜೊತೆ ಫ್ರೆಂಡ್ ಮಾಡಿಕೊಂಡು, ಅಂದರೆ ಇನ್ಸ್ಟಾಗ್ರಾಮಲ್ಲಿ ನಿಖಿಲ್ ಅವರೇನೆ ಟೆಕ್ಸ್ಟ್ ಮಾಡಿದಂತೆ. ಸೊ ಹಾಗಾಗಿ ಅವರಿಬ್ಬರು ಫ್ರೆಂಡ್ ಆಗಿ ಅವ್ರ ಚಾನಲ್ಗೆ ವೀಡಿಯೋಸ್ ಮಾಡ್ತಾಯಿದ್ರು. ಫಸ್ಟು ಮಧುಗೌಡ ಅವರು ಫ್ರೆಂಡ್ ಆಗಿ ಜಸ್ಟ್ ಹಂಗೆ ಕೋಪ್ರೇಷನ್ ವೀಡಿಯೋ ಮಾಡ್ತಾ ಈಗ ಅವ್ರದ್ದೇ ಒಂದು ಚಾನಲ್ ಬೆಳೆಸಿ ಯೂಟ್ಯೂಬಲ್ಲಿ ಅವ್ರಿಗೆ ಅದೊಂದು ಸಪ್ರೇಟ್ ಫ್ಯಾನ್ ಬೇಸ್ ಪಡ್ಕೊಂಡಿದ್ದಾರೆ. ಅವರು ಮಾಡೋ ರೀಲ್ಸ್ ಆಗಿರ್ಬೋದು, ಅಂದರೆ ಅಷ್ಟು ಇನ್ಫಾರ್ಮೇಟಿವ್ ಕಂಟೆಂಟ್ ಇರಲಿಲ್ಲ ಅಂದ್ರೂ ಅವ್ರು ಮಾಡೋ ಬ್ಲಾಗ್ಸ್ ಏನಿರುತ್ತೆ ಅಂದರೆ ಅವ್ರ ಲೈಫಲ್ಲಿ ಏನು ನಡೀತಾ ಇದೆ ಅಂತ ಆಡಿಯನ್ಸ್ಗೆ ತೋರಿಸೋದಾಗಿರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಇಲ್ಲಾಂದರೆ ಯಾವುದಾದ್ರೂ ಒಂದು ಪ್ರಾಡಕ್ಟ್ ಪ್ರಮೋಷನಲ್ ವೀಡಿಯೋ ಆಗಿರುತ್ತೆ. ಬಟ್ ಸ್ಟಿಲ್ ಅದಾದರೂ ಕೂಡ ತುಂಬ ಜನ ಅವರಿಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ ಮತ್ತು ಅವರಿಗೆ ಅಷ್ಟೇ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ, ಸಪ್ರೇಟ್ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ರೀಸೆಂಟಾಗೆ ನಿಖಿಲ್ ಮತ್ತು ಅವರ ಎಂಗೇಜ್ಮೆಂಟ್ ಬರ್ತಾ ಇದೆ, ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡೋದಂಥ ವೀಡಿಯೋ ಆಗೋದು, ಮತ್ತು ಇಲ್ಲಾಂದರೆ ನಾವಿಬ್ಬರು ಕಮಿಟೆಡ್ ಅಂತ ಅನೌನ್ಸ್ ಮಾಡ್ತಾರಲ್ಲ, ಆಗ ಒಂದು ಫೋಟೋಶೂಟ್ ಮಾಡಿದಾಗ ಅವರಿಗೆ ಒಂದು ಸಪ್ರೇಟ್ ಫ್ಯಾನ್ ಫಾಲೋಯಿಂಗ್ ಬಂತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇದನ್ನೆಲ್ಲ ನೋಡಿದ್ರೆ ನಾನು ಹೇಳ್ದಂಗೆ OTTಗೆ ಚೂಸ್ ಮಾಡೋ ಕಂಟೆಸ್ಟೆಂಟ್ಸ್ ಹೆಂಗಿರ್ತಾರೆ ಅಂದರೆ ಎಲ್ಲ ಮೋಸ್ಟ್ ಆಫ್ ದ ಕಾಮನ್ ಪೀಪಲ್ಗೂ ಕೂಡ ಅವ್ರಿಗೆ ಗೊತ್ತಿರಬೇಕು. ಸಪೋಸ್ ಈಗ ಸೀರಿಯಲ್ ಅಂತ ತೊಗೊಂಡ್ರೆ ಮೋಸ್ಟ್ ಆಫ್ ದ ಮೆಂಬರ್ಸ್ ಸೀರಿಯಲ್ ನೋಡಲ್ಲ. ಎಸ್ಪೆಷಲಿ ಈಗಿನ ಕಾಲದಲ್ಲಿ ಯೂತ್ಸ್ ಆದ್ರಂತೂ ಜಾಸ್ತಿ ಸೀರಿಯಲ್ ನೋಡೋಕ್ಕೆ ಹೋಗಲ್ಲ. ಏನಿದ್ರು ಯೂಟ್ಯೂಬ್ ಸೀರೀಸ್ ಆಗಿರ್ಬೋದು, ಇಲ್ಲಾಂದರೆ ಈ ಥರ ಬ್ಲಾಗ್ಸ್ ಆಗಿರ್ಬೋದು, ಆ ಥರ ಸೋಷಿಯಲ್ ಮೀಡಿಯಾ ಡಿಫ್ರೆಂಟ್ ಕಂಟೆಂಟ್ಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಸೊ ಆ ಥರ ಕಂಟೆಂಟ್ ಮಾಡೋದ್ರಲ್ಲಿ ಮಧುಗೌಡ ಕೂಡ ಒಬ್ಬರು. ಅಷ್ಟೇ ಸಪ್ರೇಟ್ ಫ್ಯಾನ್ ಫಾಲೋಯಿಂಗ್ ಕೂಡ ಇದೆ ಅವರಿಗೆ. ಸೊ ಅವರು ಈ ಸಲ ಬಿಗ್ ಬಾಸ್ OTTಗೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ನನಗನ್ಸುತ್ತೆ. ನಿಮ್ಗೇನನ್ಸುತ್ತೆ? ಮಧುಗೌಡ ಅವರು ಬಂದರೆ ಈ ಸಲ OTT ಸೀಸನ್ 2ಗೆ ಚೆನ್ನಾಗಿರುತ್ತಾ, ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತಾರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕಂದರೆ ಅವರು ವೀಡಿಯೋಲಿ ಲೈವಾಗಿ ಮಾತಾಡೋ ರೀತಿ ತುಂಬಾ ಚೆನ್ನಾಗಿರುತ್ತೆ, ತುಂಬ ಕಂಫರ್ಟಬಲಾಗಿ ಮಾತಾಡ್ತಾರೆ ಅಂತ ಹೇಳ್ಬೋದು. ಚೆನ್ನಾಗಿರುತ್ತೆ ಅನ್ನೋದಕ್ಕಿಂತಲೂ ತುಂಬ ಕಂಫರ್ಟಬಲಾಗಿ ಮಾತಾಡ್ತಾರೆ. ಕ್ಯಾಮ್ರಾ ನೋಡಿಕೊಂಡು ಒಂದು ಸ್ಕ್ರಿಪ್ಟೆಡ್ ಅಂತ ಅನಿಸಲ್ಲ. ಮಾತಾಡ್ತಿರ್ಬೇಕಾದ್ರೂ ಅಷ್ಟೇ, ಇಲ್ಲಾಂದರೆ ಅವ್ರು ಏನಾದರೂ ಸಡನ್ನಾಗೆ ಏನಾದರೂ ಇನ್ಫಾರ್ಮೇಷನ್ ಕೊಡಬೇಕಾದ್ರೂ ಅಷ್ಟೇ ಆರ್ಟಿಫಿಷಿಯಲ್ ಅನ್ಸಲ್ಲ, ತುಂಬ ನ್ಯಾಚುರಲ್ ಆಗಿ ಅನಿಸ್ತಾರೆ. ಅದೇ ಬಿಗ್ ಬಾಸ್ಗೆ ಬರೋ ಕಂಟೆಸ್ಟೆಂಟ್ಸ್ಗೂ ಕೂಡ ಸ್ಕಿಲ್ ಬೇಕಾಗೋದು. ಸೊ ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಇಷ್ಟೇ ನಾನು ಈ ವಿಡಿಯೋಲಿ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕನ್ನ ಮಾತ್ರ ಕ್ಲಿಕ್ ಮಾಡೋದು ಮರಿಬೇಡಿ. ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.